ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ದೀಪಕರಣ ಪ್ರಪಂಚಕ್ಕೆ ಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ SSCಗೆ ಹೇಗೆ ರಿಜಿಸ್ಟ್ರೇಷನ್ ಆಗೋದು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ ಪೋಸ್ಟಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೇನೆ. ನೀವು ಒಂದು ವೇಳೆ ಹೊಸದಾಗಿ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಫೋನಲ್ಲಿ ಏನಾದ್ರು ಒಂದು ವೇಳೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಫೋನಲ್ಲಿ ರೈಟ್ ಸೈಡಲ್ಲಿ ಈ ಥರ ಒಂದು 3 ಡಾಟ್ ಕಾಣುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ಥರ ಒಂದು ಪೇಜಸ್ ಓಪನ್ ಆಗುತ್ತೆ. ಇದರಲ್ಲಿ ಹಿಂಗೆ ಸ್ಕ್ರಾಲ್ ಡೌನ್ ಮಾಡಿದರೆ ಕೆಳಗಡೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆಯಲ್ಲ, ಇದರ ಮೇಲೆ ಟಿಕ್ ಮಾಡ್ಕೋಬೇಕು ಬಾಕ್ಸ್ ಮೇಲೆ. ನೆಕ್ಸ್ಟು ವೆಬ್ಸೈಟಲ್ಲಿ ssc.gov.in ಅಂತ ಹೇಳಿ ಸರ್ಚ್ ಮಾಡಿ. ನೆಕ್ಸ್ಟ್ ಈ ಥರ ಒಂದು ಪೇಜಸ್ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಸೆಕೆಂಡ್ ಒಂದು ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ರಿಜಿಸ್ಟ್ರೇಷನ್ ಆಗಿದ್ದೀರಾ, ಈಗ ಲಾಗಿನ್ ಆಗ್ತಾ ಇದ್ದೀರಾ ನೀವು ಅಪ್ಲೈ ಮಾಡ್ಲಿಕ್ಕೆ ಪೋಸ್ಟನ್ನ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಪಾಸ್ವರ್ಡ್ ಎಂಟ್ರಿ ಮಾಡಿ. ಇದಾದ ನಂತರ ಇಲ್ಲಿ ಕ್ಯಾಪ್ಚಾ ಕಾಣುತ್ತೆ ಕೆಳಗಡೆ, ಅದನ್ನು ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಲಾಗಿನ್ ಆಗಿ ನೆಕ್ಸ್ಟ್ ಇಲ್ಲಿ ಡೇಟ್ ನೋಡಿ, ಇದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟು 26/2, ಇದು ಅಪ್ಲಿಕೇಶನ್ದು ಎಂಡ್ ಡೇಟು. ಸೊ ಇಲ್ಲಿ ಪೇಮೆಂಟ್ ಡೇಟ್ ಕೊಟ್ಟಿದ್ದಾರೆ. ನೆಕ್ಸ್ಟು ಕರೆಕ್ಷನ್ ಆನ್ಲೈನ್ 22/3 24/3 ತನಕ ಇರುತ್ತೆ, ವಿತ್ ಚಾರ್ಜಸ್ ಇರುತ್ತೆ. ನೆಕ್ಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ಸ್ಟ್ರಕ್ಷನ್ ಬರುತ್ತೆ, ಓದ್ಕೊಂಡಾದ ನಂತರ ಫಿಲ್ ಫಾರ್ಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಪರ್ಸನಲ್ ಡೀಟೇಲ್ಸ್ ಒಂದ್ಸತಿ ತೋರಿಸುತ್ತೆ, ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಸರಿ ಇತ್ತು ಅಂತಂದರೆ ನೆಕ್ಸ್ಟ್ ಮೇಲೆ ಓಕೆ ಅಂತ ಕೊಡಿ. ಇದಾದಮೇಲೆ ಎಕ್ಸ್ ಸರ್ವಿಸ್ ಮನೆ ಇದ್ದಾರೆ ವಯಸ್ಸು ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಟ್ಕೊಳ್ಳಿ. ಪೋಸ್ಟ್ ಡೀಟೇಲ್ಸ್ ಕೇಳುತ್ತೆ, ರೀಜನ್ ಕೇಳುತ್ತೆ, ನೀವು ಯಾವ ರೀಜನಿಗೆ ಅಪ್ಲೈ ಮಾಡ್ತಾ ಇದ್ದಾರಂತ. ಇಲ್ಲಿ ಕರ್ನಾಟಕ ಕೇರಳ ರೀಜನ್ ಅಂತ ಇದೆಯಲ್ಲ KK6, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಪೋಸ್ಟ್ ಕೋಡು, ಇಲ್ಲಿ ಪೋಸ್ಟ್ ಕೋಡು ಎಂಟ್ರಿ ಮಾಡ್ಕೊಂಡಿದ್ದೀನಿ, ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಪೋಸ್ಟ್ ನೇಮ್ ತೋರ್ಸತ್ತೆ ನೋಡಿ, ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂತ. ಇದು ಪೋಸ್ಟ್ ಆಫ್ ಲೆವೆಲ್ ಆಫ್ ಪೋಸ್ಟು ಗ್ರಾಜುಯೇಷನ್ ಆ್ಯಂಡ್ ಎಬೋ ಅಂತ ಇದೆ. ಇಲ್ಲಿ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ನು ರಿಲೆವೆಂಟ್ ಟು ದ ಪೋಸ್ಟ್ ಇದ್ದರೆ ನೀವು ಎಂಟ್ರಿ ಮಾಡ್ಕೋಬೋದು. ಇಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಫಾರ್ ದ ಪೋಸ್ಟ್ ಅಂತ ಇದೆ ನೋಡಿ, ಇಲ್ಲಿ ಡಿಗ್ರಿ ಆಫ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಈಕ್ವಲೆಂಟ್ ಸಮಾನವಾಗಿರುವಂಥದ್ದು. ಈ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ಏನು ಸ್ಟಾರ್ ಮಾರ್ಕ್ ಅಂತ ಇರುತ್ತಲ್ಲ ಅದನ್ನೆಲ್ಲ ನೀವು ಕಂಪಲ್ಸರಿ ಎಂಟ್ರಿ ಮಾಡಬೇಕಾಗಿರುವಂಥದ್ದು. ನೆಕ್ಸ್ಟ್ ಯು ಪೋಸಸ್ ರಿಕ್ವೈರ್ಡ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಫಾರ್ ದ ಪೋಸ್ಟ್ ಅಂತ ಇದೆ, ಎಸ್ ಅಂತ ಕೊಟ್ಕೊಳ್ಳಿ. ಡಿ ಯು ಪೋಸಸ್ ರಿಕ್ವೈರ್ಡ್ ಎಕ್ಸ್ಪೀರಿಯನ್ಸ್ ಫಾರ್ ದ ಪೋಸ್ಟ್, ಏನಾರು ಎಕ್ಸ್ಪೀರಿಯನ್ಸ್ ಕೇಳಿದಾರೆ, ಇಲ್ಲಿ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಆ ಥರ ಏನೇ ಕೊಟ್ಟಿಲ್ಲ ಅವರು. ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಕೊಟ್ಕೊಳ್ಳಿ. ಎಕ್ಸಾಮ್ ಸೆಂಟರ್ ಪ್ರಿಫರೆನ್ಸ್ ಕೇಳುತ್ತೆ, ಫಸ್ಟ್ ಯಾವುದು ನಿಮಗೆ ಕನ್ವೀನಿಯಂಟ್ ಏನಿದೆಯಲ್ಲ ಅದನ್ನು ಕೊಟ್ಕೊಳ್ಳಿ ಸೆಂಟರು. ಸೆಕೆಂಡ್ ಪ್ರಿಫರೆನ್ಸು, ಥರ್ಡ್ ಪ್ರಿಫರೆನ್ಸು. ಸೊ ಇಲ್ಲಿ 27.3 ಏನು ಕೊಟ್ಟಿದ್ದಾರಲ್ಲ, ಯಾರಿಗೆ ಅಪ್ಲಿಕೇಬಲ್ ಇದೆಯಲ್ಲ ಅವ್ರು ಇದ್ರೆ ಎಸ್ ಕೊಟ್ಕೊಳ್ಳಿ, ಇಲ್ಲಾಂದ್ರೆ ನೋ ಕೊಟ್ಕೊಳ್ಳಿ. ಒಂದು ವೇಳೆ ಈ ಒಂದು ಜಾಬಿಗೆ ನೀವು ರಿಲ್ಯಾಕ್ಸೇಷನ್ ಕ್ಲೈಮ್ ಮಾಡ್ತಾ ಇದ್ದೀರಂದರೆ ಎಸ್ ಅಂತ ಕೊಟ್ಕೊಳ್ಳಿ.
ಎಸ್ಕೋ ಅಂತ ಕೊಟ್ಕೊಂಡ ತಕ್ಷಣ ಇಲ್ಲಿ ಈ 3 ಟೈಪ್ಸ್ ಬರುತ್ತೆ. ಇದನ್ನು ಓದ್ಕೊಂಡ ನಂತರ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದ್ಸತಿ ಏನು ಎಂಟ್ರಿ ಮಾಡ್ಕೊಂಡಿದ್ದೀರ ಅಂತ ಚೆಕ್ ಮಾಡ್ಕೊಬೇಡಿ. ಸೊ ಅದಾದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಪೋಸ್ಟ್ ರಿಲೇಟೆಡ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಅಂತ ಕೊಟ್ಕೊಳ್ಳಿ. ಇದಾದ ನಂತರ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಫಸ್ಟು ಕ್ಯಾಪ್ಚರ್ ಯುವರ್ ಫೋಟೋಗ್ರಾಫ್ ಅಂತ ಇದೆ. ಇಲ್ಲಿ ಇನ್ಸ್ಟ್ರಕ್ಷನ್ ಇದೆ ನೋಡಿ, ಫೈಂಡ್ ಅ ಪ್ಲೇಸ್ ವಿತ್ ಗುಡ್ ಲೈಟ್ ಆನ್ ಪ್ಲೈನ್ ಬ್ಯಾಕ್ಗ್ರೌಂಡ್ ಅಂತ ಇದೆ. ಎನ್ಸು ದ ಕ್ಯಾಮ್ರಾ ಈಸ್ ಅಟ್ ಐ ಲೆವೆಲ್ ಬಿಫೋರ್ ಕ್ಯಾಪ್ಚರಿಂಗ್ ದ ಫೋಟೋ ಅಂತ ಇದೆ. ಸೊ ಇಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಇದೆಯಲ್ಲ ಇದನ್ನು ಓದ್ಕೊಳ್ಳಿ ನೀವು. ಈ ಒಂದು ವೇಳೆ ಇಲ್ಲಿ ಲೈವ್ ಫೋಟೋ ಕೇಳುತ್ತೆ. ಒಂದು ವೇಳೆ ಇದರಲ್ಲಿ ಏನಾದರೂ ಲೈವ್ ಫೋಟೋ ಬರಲಿಲ್ಲ ಅಂತ ಅಂದರೆ ಈ ಒಂದು ಸ್ಕ್ಯಾನರ್ನ ನೀವು ಸ್ಕ್ಯಾನ್ ಮಾಡಿದರೆ ಆ್ಯಪ್ ಬರುತ್ತೆ ಸ್ಕ್ಯಾನರಿಂದು. ಅದರಲ್ಲಿ ನೀವು ಸ್ಕ್ಯಾನ್ ಮಾಡಿದರೆ ಸೊ ಇದೊಂದು ವೆಬ್ಸೈಟ್ ತೋರಿಸುತ್ತೆ. ಅದು ಪ್ಲೇಸ್ಟೋರಿಂದ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆ ಒಂದು ವೆಬ್ಸೈಟಿಂದು ಬೇಕಾದ್ರೆ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ. ಇದಾದ ನಂತರ ನೀವು ಸಿಗ್ನೇಚರು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಅವರು ಎಷ್ಟಿರಬೇಕು ಅಂತ ಹೇಳಿದ್ದಾರೆ, ಮತ್ತು ವಿಡ್ತು ಹೈಟು ಕೊಟ್ಟಿದ್ದಾರೆ. ಸೊ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಓಕೆ ಅಂತ ಕೊಟ್ಕೊಳ್ಳಿ. ಪ್ರಿವ್ಯೂ ಫಾರ್ಮ್ ಅಂತ ಬರುತ್ತೆ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಅಪ್ಲಿಕೇಶನ್ ಎಡಿಟ್ ಏನಾರ ಇತ್ತು ಅಂತಂದ್ರೆ ಮಾಡ್ಕೋಬೋದು. ಎಲ್ಲ ಆದಮೇಲೆ ಚೆಕ್ ಮಾಡ್ಕೊಂಡ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಡಿಕ್ಲರೇಷನ್ ಇರುತ್ತೆ, ಇದನ್ನು ಓದ್ಕೊಂಡ ನಂತರ ಇಲ್ಲಿ ಐ ಅಗ್ರಿ ಅಂತ ಇದೆಯಲ್ಲ ಅದ್ರ ಮೇಲೆ ಟಿಕ್ ಮಾಡಿ ಕ್ಯಾಪ್ಚಾ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಎಂಟ್ರಿ ಆದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಸಬ್ಮಿಟೆಡ್